ಅಭಿನವ ತಿರುಪತಿ ಮೇಲಿಂದ ಇಲ್ಲಿ ಕಾಣುತ್ತಿದೆ ಬಲಕುಂದಿ ಡ್ಯಾಮ್. ಪುರ ಇಲ್ಲಿ ಕಾಣುತ್ತಿದೆ ಬಲಕುಂದಿ ಗ್ರಾನೈಟ್, ಹಾಗೆ ನಮ್ಮ ಇಳಕಲ್ ಮಹಾನಗರ. ಬರೀ ಹನುಮಸಾಗರ ಅಭಿನವ ತಿರುಪತಿ ಬೆಟ್ಟಕ್ಕೆ, ಒಂದು ಕೋಟೆಗೆ ಭೇಟಿ ಕೊಡೋಣ ಬನ್ನಿ. ಓಕೆ, ಇದುವೇ ಶ್ರೀ ವೆಂಕಟೇಶನ ನಮಸ್ಕಾರ ಮಿತ್ರರೇ. ಹನುಮಸಾಗರದ ಬೆಟ್ಟದ ಮೇಲೆ ಅಭಿನವ ತಿರುಪತಿ ಒಂದು ದೇವಸ್ಥಾನದ ಕೋಟೆ ಹತ್ತಿರ ನಾವಿದ್ದೇವೆ. ಇದೇ ಆ ಒಂದು ಭವ್ಯವಾಗಿರ್ತಕ್ಕಂಥ ಕೋಟೆ. ಬನ್ನಿ, ಹನುಮಸಾಗರದ ಅಭಿನವ ತಿರುಪತಿಯಲ್ಲಿರ್ತಕ್ಕಂಥ ಬೃಹದಾಕಾರದ ಕೋಟೆ. ಥ್ಯಾಂಕ್ ಯು. ಅಭಿನವ ತಿರುಪತಿ ಹನುಮಸಾಗರದ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ಶ್ರೀ ವೆಂಕಟೇಶನ ದರ್ಶನಕ್ಕೆ ನಾವಿಂದು ಬಂದಿದ್ದೇವೆ. ನಾವು ಆಂಧ್ರದಲ್ಲಿರುವ ತಿರುಪತಿಗೆ ಹೋಗಬೇಕಾದರೆ ಸುಮಾರು ಕಿಲೋಮೀಟರ್ಗಳಿಗೂ ತೆರಳಬೇಕು. ಆದರೆ ನಮ್ಮ ಇಳಕಲ್ದಿಂದ ಸ್ವಲ್ಪ ದೂರದಲ್ಲಿರುವ ಹನುಮಸಾಗರದಲ್ಲಿ 2 ಕಿಲೋಮೀಟರ್, ಇಳಕಲ್ದಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಒಂದು ಅಭಿನವ ತಿರುಪತಿ ದರ್ಶನ ಇಂದು. ಬನ್ನಿ ಹೋಗೋಣ, ದರ್ಶನ ಮಾಡೋಣ. ಹೌದ್ರಿ, ಪರಮಾನ ಇಂದು ಅಭಿನವ ತಿರುಪತಿಯಲ್ಲಿ ತುಂಬಾ ಸಂತದ ಕ್ಷಣಗಳನ್ನು ನಾವು ಆನಂದವನ್ನು ಪಟ್ಟೆವು. ಅರ್ಚಕರು ಅಷ್ಟೇ ಪ್ರೀತಿಯಿಂದ ಮಾತನಾಡಿಸಿ ಪ್ರಸಾದವನ್ನು ದಯಪಾಲಿಸಿದರು. ತುಂಬ ಆನಂದ, ಸಂತೋಷ. ಇನ್ನೇನು ತಂಪಾದ ಗಾಳಿ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣ. ನಮೋ ವೆಂಕಟೇಶ, ನಮೋ ತಿರುಮಲೇಶ, ಮಹಾನಂದವಾಯಿತೋ ನಿನ್ನ ಮಹಾರೂಪ ಕಂಡು, ಮಹಾನಂದವಾಯಿತೋ ನಿನ್ನ ಮಹಾರೂಪ ಕಂಡು. ನಮೋ ವೆಂಕಟೇಶ, ನಮೋ ತಿರುಮಲೇಶ. ಮುಡುಪನ್ನು ಸ್ವೀಕರಿಸಿ ನಮ್ಮ ಕೋರಿಕೆ ತೀರಿಸಯ್ಯ, ಮುಡುಪನ್ನು ಸ್ವೀಕರಿಸಿ ನಮ್ಮ ಕೋರಿಕೆ ತೀರಿಸಯ್ಯ. ಮುಕ್ತಿ ತೋರಿ ಬಂದ ನಿನ್ನ ಭಕ್ತರ ಪಾಲಿಸಯ್ಯ, ನಿನ್ನ ಭಕ್ತರ ಪಾಲಿಸಯ್ಯ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ
ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ. ಯಾಮ ಯಮಕ್ಕೆ ನಿನ್ನಾರಾಧಿಪುತಕ್ಕೆ ಕಾಮಿಪೆಯ ನಗಿಸು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಪಾಮರಮತಿಯನು ನಿಮಾನಿಪುದು ಪವಮಾನ ಪವಮಾನ ಪವಮಾನ. ಸಂಕರುಷನ ಭವ ಭಯಾರಣ್ಯ ದಹನ ದಹನ.